ರಾಮನಾಥ ಅಂತ ಹೇಳಿದ್ರು. ಹೌದ್ರಿಪ್ಪ ಮಾತು. ಇದನ್ನ ಜೇಡರ ದಾಸಿಮಯ್ಯನವರು ಹೌದ್ ತಮ್ಮ ವಚನದ ಮುಖಾಂತರ ಹೇಳಿದ್ರು. ಇವತ್ತಿನ ದಿವಸ ಇಲ್ಲಿ ಸತ್ಯ ಸಿದ್ಧರ ಡೊಳ್ಳಿನ ಪದ್ಯಗಳನ್ನ ಸದ್ಭಾವನೆಯಿಂದ ಶ್ರದ್ಧೆಯಿಂದ ಶುದ್ಧವಾಗಿರ್ತಕ್ಕಂತ ಮುಕ್ತ ಮನುಷ್ಯನಿಂದ ಹೌದು ತಾವೆಲ್ಲಾರು ಕೇಳಕ್ ಬಂದು ಕೂಡಿರಪ್ಪ ಅಂತಂದ್ರ ಹೌದ್ರಿಪ್ಪ. ಇಲ್ಲಿ ಕೆಲವೊಂದಿಷ್ಟುಗಳು ವಾದಿ ಮತ್ತು ಪ್ರತಿವಾದಿ. ಹೌದಿಲ್ಲ? ಹೌದು. ಸಂವಾದಗಳು ನಡೆದಾವ. ಹಾ, ವಿಷಯವನ್ನ ನಮ್ಮ ಸರ್ಜೋಡಿ ಕಲಾವಂತರಾಗಿರ್ತಕ್ಕಂತ ಹೌದು ಹಳ್ಳೂರು ಗ್ರಾಮದವರು ಏನು ಮಾತಾಡಿದ್ರಿಪ್ಪ ಅವರು? ನಮ್ಮಲ್ಲೇ ಪರಮಾತ್ಮ ಇದ್ದಾನ, ಹಾ ಅಲ್ಲೇ ಹುಡುಕುದು ಬೇಡ, ನಮ್ಮೊಳಗೆ ದೇವ್ರದಾನ ಅನ್ನತಕ್ಕಂತ ಮಾತು ಹೇಳಿದ್ರು. ಹೌದು. ಒಂದ ಮಾತು ಹೇಳುದದ. ಏನ್ರಿಪ್ಪ ಅದು? ಹಾಲ ಮತದೊಳಗ ಆಗಿ ಹೋದ ಯಾರು ಗೋಲಗೇರಿ ಗೊಲ್ಲಾಳ ಅರಟಾಳ ಕಲ್ಮೇಶ್ ಮಾಸ್ತರ್ ಅವರು ಒಂದು ಪ್ರಾಚೀನ ಮಾತು ಬರೆದಿಟ್ಟಾರ. ಹೆಂಗ ಬರ್ದಾರಪ್ಪ ಅಂತಂದ್ರ ಹೇಳು. ಏನು ಬರ್ದಾರಪ್ಪ ಅಂತಂದ್ರ ಕೈಯಲ್ಲಿ ನವಿಲು ಗರಿ ಹಿಡಿದರೆ ಕವಿರತ್ನ ಕಾಳಿದಾಸ, ಕೈಯಲ್ಲಿ ತಂಬೂರಿಯನ್ನು ಹಿಡಿದರೆ ಭಕ್ತ ಕನಕದಾಸ, ಕೈಯಲ್ಲಿ ಕೊಡ್ಲಿ ಹಿಡಿದರೆ ಕುರುಬ ಗೊಲ್ಲಾಳ ನಮ್ಮನ್ನ, ಕೈಯಲ್ಲಿ ಖಡ್ಗ ಹಿಡಿದರೆ ಕ್ರಾಂತಿ ವೀರ ಸಂಗೊಳ್ಳಿ ರಾಯಣ್ಣ ಅಂತ ಹೇಳ್ಯಾರ ಅವರು. ಹೌದ್ರಿಪ್ಪ. ಅಂತ ಕುರುಬ ಗೊಲ್ಲಾಳ ಒಮ್ಮೆ ಕುರಿ ಕಾಯ್ತಾ ಹಾದಿಯೊಳಗ ನಿಂತಾಗ ಹೌದು ಶ್ರೀಶೈಲ ಚೆನ್ನ ಮಲ್ಲಿಕಾರ್ಜುನನ್ನ ದರ್ಶನ ಕೊಂಟಿದ್ದೊಬ್ಬ. ಹೌದ್ರಿಪ್ಪ. ಅವಾಗ ಯಾಕಪ್ಪ ಅಂತಂದ್ರೆ ದೇವ್ರು ಹೊರಗದಾನ ಅನ್ನೋದು ತೋರಿಸ್ಬೇಕಾಗ್ಯದ. ಹೌದಾ? ಅಲ್ಲಿ ಏನಾಗಿತ್ತಪ್ಪ ಅಂತಂದ್ರ ಏನಾಗಿತ್ತು? ಎಲ್ಲಿಗೆ ಹೊಂಟಿರ ತಿಳ್ಕೊಂಡು ಮುಕ್ತ ಭಕ್ತಿಯಿಂದ ಸದ್ಭಾವನೆಯಿಂದ ಬಾಗಿ ಕೇಳ್ದ. ನಾವು ಶ್ರೀಶೈಲ ಮಲ್ಲಿಕಾರ್ಜುನನ ದರ್ಶನ ಕೊಂಟಿವಂದ್ರು. ಹೌದು. ಅವಾಗ ಆ ಭಕ್ತನಾಗಿರ್ತಕ್ಕಂತ ಗ್ವಾಲಗೇರಿ ಗೊಲ್ಲಾಳ ಹೇಳ್ತಾನ, ಏನಂತಾನ್ರಿಪ್ಪ? ಅಲ್ಲಿಗೆ ಯಾಕೆ ಹೋಗ್ತಿರಂದಾಗ ಅಲ್ಲಿ ಚೆನ್ನ ಮಲ್ಲಿಕಾರ್ಜುನ ಚಿನ್ನದ ಗುಡಿಯೊಳಗಿರ್ತಕ್ಕಂತ ಚೆನ್ನ ಮಲ್ಲೇಶ್ವರ ಇದ್ದಾನ. ಹೌದು. ಅವನ ದರ್ಶನ ಮಾಡಿದ್ಯಪ್ಪ ಅಂತಂದ್ರ ಬಂದಿರ್ತಕ್ಕಂತ ಕರ್ಮ ನಶಿಸೊಕ್ಕ ನಾವು ಅಲ್ಲಿಗೆ ಹೊಂಟಿವಂದಾಗ ನೀವು ಹೊಕ್ಕಿವಂದ್ರ ನಾ ದುಡ್ಡು ಕೊಡ್ತೀನಿ, ನನಗೊಂದು ಲಿಂಗ ತಂದು ಕೂಡ್ರಿ ಅಂತ ತಿಳ್ಕೊಂಡು ಹೌದ್ರಿ ತನ್ನಲ್ಲಿರ್ತಕ್ಕಂತ ರೊಕ್ಕ ಕೊಟ್ಟ. ಹೌದು. ಅವರು ಗಡಬಡದಾಗ ಇವನು ರೊಕ್ಕದಿಂದೇನೆ ಜಾತ್ರೆ ಮಾಡಿ ಇವನಿಗೆ ಲಿಂಗ ತರಲಾರ್ದೆ ಹೊಳ್ಳಿ ಅದೇ ದಾರಿಯಿಂದ ಬರ್ತಿದ್ರು. ಹೌದ್ರಿಪ್ಪ. ಹೇಳ್ತಾರ, ಮೂಡುಗ ಕೇಳಿಲ್ಲ ನಂಬೆಲು ಮನವೇ ಹಂಬಲಿಸಿ ಕೆಡಬೇಡ, ಶ್ರೀ ಸಾಂಬ ನೊಲುಮೆಗೆ ನಂಬಿಕೆಯೇ ಕಾರಣ ದೇವರ ನಂಬಿ ಕೆಟ್ಟವರಿಲ್ಲ, ದೇವರನ್ನ ನಿಂದಿಸಿ ಜಗದೊಳಗ ಉಳಿದವರಿಲ್ಲ ಅಂತ ಹೇಳ್ತಾರ. ಹೌದ್ರಿಪ್ಪ. ಧನ್ಯವಾದಗಳು. ಚಪ್ಪಾಳೆ ಜೋರಾಗಿ ಚಪ್ಪಾಳೆ. ಯಾವ ರಾಯಬಾಗ ತಾಲೂಕಿನ ಹೌದ್ರಿಪ್ಪ ಹತ್ವಾಡ ಗ್ರಾಮದ ಮಲಕಾರ ಸಿದ್ದೇಶ್ವರ ಡೊಳ್ಳಿನ ಕಲಾಗಾಯನ ಸಂಘ ನಮ್ಮ ಆತ್ಮೀಯರಾಗಿರ್ತಕ್ಕಂತ ನಮ್ಮ ಸಾಹಿತ್ಯಗಳನ್ನು ಹಾಡ್ತಕ್ಕಂತ ಹಿರಿಯರಾಗಿರ್ತಕ್ಕಂಥವ್ರು ಮಲಕಾರಣ್ಣನ ಡೊಳ್ಳಿನ ಸಂಘದವರು ಕೂಡ ನಮ್ಮೂರ್ ತನ ಬಂದಾರ ತಿಳ್ಕೊಂಡು, ನಮ್ಮ ಊರ್ ಪಕ್ಕಕ್ಕೆ ಬಂದಾರಂತ ತಿಳ್ಕೊಂಡು ಒಂದು ಪೀಠ, ಒಂದು ಪುಷ್ಪದ ಹಾರ, ಒಂದು ಶಾಲ್ ಸನ್ಮಾನ ಮಾಡಿರ್ತಾರೆ. ಅವರು ಸತ್ಯ ಸಂಘ ಜಗತ್ತದೊಳಗ ಹಸರು ನಿಶಾನಿ ಹಚ್ಚಿ 4 ಮೂಲಿ ಸೂಸಿ ತಿರ್ಗಾಲ ತಿಳ್ಕೊಂಡು ಆ ಮಾಯಮ್ಮ ತಾಯಿ ಸದ್ಗುರುನಾಥನಲ್ಲಿ ಬೇಡಿಕೊಂಡು ಅವರ ಸನ್ಮಾನವನ್ನ ಅಗ್ದಿ ಭಕ್ತಿ ಪೂರ್ವಕವಾಗಿ ಸ್ವೀಕಾರ ಮಾಡ್ತಾ ಇದ್ದೇವೆ. ಬಾಡ್ಲಾರಂತ ಹೂ ಹಾಕ್ಯಾರ, ಬಾಡ್ಲಾರ್ದಂತ ಹೂವ. ಹೌದು, ಇರ್ಲಿ. ಧನ್ಯವಾದಗಳು. ಯಾಕಪ್ಪ ಅಂತ ಕೇಳಿದ್ರ ಅಂತ ಗೊಲ್ಲಾಳ ಲಿಂಗ ಅವನ ರೊಕ್ಕದಾಗೆ ಜಾತ್ರೆ ಮಾಡಿ ಹೊಳ್ಳಿ ಬರ್ತಿದ್ರು. ಆ ಗೊಲ್ಲಾಳ ಅವರಿಗೆ ತರಿಬಿ ಕೇಳ್ತಾನ, ಏನಂತಾನ್ರಿಪ್ಪ? ಈ ಲಿಂಗ ತಂದಿರಿಲ್ಲ ತಿಳ್ಕೊಂಡು ಕೇಳ್ಬೇಕನ್ನಾಕ ಆ ನಂದಣ್ಣ ಅಂತಕ್ಕಂತವ ವಿಚಾರ ಮಾಡ್ತಾನ. ಏನಂತ? ಇವ ಇನ್ನ ಗೊಲ್ಲಾಳ ಅಣ್ಣನ ಲಿಂಗ ತಂದಾರಿಲ್ಲ ಅಂತ ಕೇಳ್ತಾನ ತಿಳ್ಕೊಂಡು, ಹೌದು, ಅಲ್ಲೇ ಇರ್ತಕ್ಕಂತ ಕುರಿ ಹಿಕ್ಕಿಯನ್ನ ಲಿಂಗ ಮಾಡಿ ಒಂದು ಅರಿವ್ಯಾಗ ಕಟ್ಟಿ ಒಂದು ಮಾತು ಹೇಳ್ತಾನ. ಏನಂತಾರಿಪ್ಪ? ಇದನ್ನ ತೆರೆದು ನೋಡ್ಬೇಡ, ಗೊಬ್ಬರ ಗುಂಪಿಯೊಳಗಿಟ್ಟು ಗೊಬ್ಬರ ಡಿಗ್ಗಿಯಾಗಿಟ್ಟು ಇದಕ್ಕೆ ಹಾಲು ಹೇರಿ ಪ್ರತಿನಿತ್ಯ ಹಾಲು ಹೇರಿದೆ ಅಂದ್ರೆ ನಿನಗ ಮಲ್ಲಯ್ಯ ಪ್ರತ್ಯಕ್ಷ ಕಣಂದ.
ಇದನ್ನ ಹೊಟ್ಟೆ ತೆರೆದು ನೋಡಿದ ಅಂದ್ರೆ ನೀ ಹೈರಾಣಕ್ಕಿ ಅಂದ. ಹೌದು. ಆ ಮೂಢ ಭಕ್ತಿಯೊಳಗಿರ್ತಕ್ಕಂತ ಆ ಗೊಲ್ಲಾಳ ಲಿಂಗ ಗೊಬ್ಬರ ಡಿಗ್ಗಾಗಿ ಇಟ್ಟು ಪ್ರತಿನಿತ್ಯ ತನ್ನ ಕುರಿಯೊಳು ಹಿಂಡಿರ್ತಕ್ಕಂತ ಹಾಲನ್ನ ಆ ಲಿಂಗಕ್ಕೆ ಏರ್ಲಕತ್ತ. ಹೌದು ಹೌದು. ಆ ಮುಂದೊಂದು ದಿನ ಏನಾಯ್ತಪ್ಪ ಅಂತಂದ್ರ ತಂದಿ ವಿಚಾರ ಮಾಡ್ತಾನ ಮನಿಯೊಳಗೆ ಕುತ್ಕೊಂಡು. ಏನಂತ ಮಾಡ್ತಾನೆ ವಿಚಾರ? ಮನಿಗೆ ಒಂದು ಹನಿ ಹಾಲು ತರವಲ್ಲ, ಮರಿಯರ ಕುಡಿಸ್ಯಾನೇನು ಅಂತ ನೋಡಿ ಚೆಕ್ ಮಾಡ್ಬೇಕಂತ ಬರ್ತಾನ. ಹೌದು. ಎಲ್ಲಾ ಹಾಲು ತಿಪ್ಪಿಯಾಗಿ ಎರೆದು ತಿಪ್ಪಿ ಒಳಗಿನ ಹಾಲು ಕಡಿಗೆ ಆಗ್ಲಕತ್ತಿದ್ದು ಸಿಟ್ಟಿಗೆದ್ದು ಇಲ್ಯಾಕ್ ಹಿಂಗ್ ಮಾಡಿ ತಿಳ್ಕೊಂಡು ಜಾಡಿಸಿ ಲಿಂಗನೆ ಆ ತಿಪ್ಪಿಗೆ ಗುಂಡಿಗೆ ಒದ್ದು ಬಿಟ್ಟ. ಸಿಟ್ಟಿಗೆದ್ದು ಯಾವಾಗ ನನ್ನ ಲಿಂಗನ ಒದ್ದಿಯಪ್ಪ ಅಂತಂದ್ರೆ ನಿನ್ನ ಬಿಡಲ್ಲ ತಿಳ್ಕೊಂಡು ತಂದಿ ರುಂಡ ಕಡ್ದ ಭಗವಂತ ಅವನ ಭಕ್ತಿಗೆ ಮೆಚ್ಚಿ ತಿಪ್ಪ್ಯಾಗ ಅಂದ ಶ್ರೀಶೈಲ ಚಂಡ ಮಲ್ಲಿಕಾರ್ಜುನ ಕಂಡಾನ. ಇದು ನಮ್ಮನ್ನ ಬಿಟ್ಟ ಕಡೆ ಹಾಕದೇವ. ಇದು ಅಲ್ಲದೆ ಮತ್ತೆ ಯಾಕೆ ಹೋಗ್ಬೇಕು ಸಿರ್ಸಲ್ಕ್ ನಡ್ಕೊಂತ ತಿಂಗಳಾನ ಗಂಟ್ಲೆ ಇಲ್ಲೇ ದೇವ್ರಿದ್ರಿ ನಿಮ್ಮೊಳಗಿದ್ರ? ಯಾಕಂತ ಕೇಳಿದ್ರೆ ದೇವ್ರ ನಮ್ಮಲ್ಲೇ ಇದ್ದಾನಂತ ನಿಮ್ಮ ವಾದದ. ಹೌದು. ಯಾಕಂತ ಕೇಳಿದ್ರೆ ದೇವ್ರ ನಮ್ಮಲ್ಲೇ ಇದ್ನಪ್ಪ ಅಂತಂದ್ರ ಸಿರ್ಸಲ್ ಮಟ್ಟ ಯಾಕೆ ಹೋಗ್ಬೇಕು ನಡ್ಕೊಂತ ಸಾಯಕ? ಪಾದಯಾತ್ರೆ ಮಾಡ್ಬೇಕಾದ್ರ ಒಂದು ಕಾರಣ ಅದ ಎಲ್ಲಪ್ಪಣ್ಣ. ಹೆಂಗ್ರಿಪ್ಪ? ಒಂದು ಹೆಜ್ಜೆ ಇಟ್ರಪ್ಪ ಅಂತಂದ್ರ ಭಗವಂತನ ಮ್ಯಾಗ ನಂಬಿಕೆ ಇಟ್ಟು ಸಾವಿರ ಪುಣ್ಯದ ಫಲ ದೊರೀತದತ್ತ. ಅದು ಮುಂದಿನ ಸಂಧಿಗೆ ದ್ರೌಪದಿ ಮಾಡಿರ್ತಕ್ಕಂಥದ್ದು ನಡ್ಕೋತ ಹೆಂಗ ಆ ನಡ್ಕೋತ ಹೋಗುದ್ರ ಹಿಂದೆ ಏನ್ ಹಂತ ಅದು ಕಥಾಭಾಗ ಐತಂತಕ್ಕಂಥದ್ದು ಹೇಳುನು. ಈಗ ನೇರವಾಗಿ ನಮ್ಮ ಸರಜೋಡಿ ಕಲಾವಂತರು ಬಹಳಷ್ಟು ಅದ್ಭುತವಾಗಿ ಮಾತಾಡ್ಯಾರ. ಹೌದು. ಇನ್ನ ಒಂದ್ ಯಾವ್ದಪ್ಪ ಅಂತಂದ್ರ ಯಾವ್ದ್ರಿಪ್ಪ? ಉಡುಪಿಯೊಳಗಿರ್ತಕ್ಕಂತ ಶ್ರೀಕೃಷ್ಣ ನನ್ನ ಪೂರ್ವಕ್ಕಿರ್ತಕ್ಕಂಥವ್ ನನ್ನ ಪಶ್ಚಿಮಕ್ಕೆ ತಿರುಗಶಾನ. ದೇವ್ರ ನಮ್ಮಲ್ಲಿ ಇರ್ಲಿಲ್ಲಪ್ಪ ಅಂತಂದ್ರ ಯಾಕೆ ಹೊಳತಿದ್ನವ? ಗುಡಿಯಾಗೆ ದೇವ್ರಿದ್ನಪ್ಪ ಅಂತಂದ್ರ ತಿರುಗಿ ಯಾಕೆ ನೋಡ್ಬೇಕಾಗಿತ್ತು? ಹೌದು. ಸದ್ಯ ಇವತ್ತಿನ ದಿವಸ ಜಾತ್ರೆ ನಡೆದದ. ಎಲ್ಲಿ? ಬಾಗಲಕೋಟೆ ಜಿಲ್ಲೆಯ ಗುಳೇದಗುಡ್ಡ ತಾಲೂಕಿನ ಮಂಗಳಗುಡ್ಡದೊಳಗ. ಹೌದಾ? ದೇವರು ಇಲ್ಲ ಅನ್ನುವಂತದಿತ್ತಪ್ಪ ಅಂತಂದ್ರ ಮಂಗಳಾದೇವಿ ತಿಳ್ಕೊಂಡು ಜಾತ್ರೆ ನಡ್ತದ. ಇವತ್ತು ನಡೆದದ. ಹ್ಯಾಂಗ ಕೈಲಾಸದಿಂದ ಪಾರ್ವತ ದೇವಿ ಮುಂಡಾಸ ಮುಯ್ಯ ಮಾಳಪ್ಪಗ ತರ್ತಾರಲ್ಲ ಹಂಗ ತವ್ರ ಮನಿ ಬುತ್ತಿ ಬಂತಪ್ಪ ಅಂತಂದ್ರ ಆ ಮಂಗಳಾದೇವಿಗೆ ಹಾಕಿರ್ತಕ್ಕಂತ ಗುಡಿಗೆ ಹಾಕಿರ್ತಕ್ಕಂತ ಕೀಲಿ ಚಟ್ಟನೆ ಸಿಡ್ದ ಕಡಿಗೆ ಆಗ್ತದ. ಹೌದು. ದೇವ್ರ ಗುಡಿಯಾಗಿಲ್ಲ ಅಂದಿದ್ರ ಆ ಕೀಲಿ ಸಿಡಿತಿದ್ದಿಲ್ಲ. ಈಗ ಸದ್ಯ ಪ್ರತ್ಯಕ್ಷ ನೋಡ್ತಕ್ಕಂಥದ್ದು ವಾಸ್ತು ಅದ. ಇವತ್ತೇ ಜಾತ್ರೆ ಅದದು. ಹೌದು. ಯಾವುದು? ಬಾಗಲಕೋಟೆ ಜಿಲ್ಲೆ ಮಂಗಳಗುಡ್ಡ ಗ್ರಾಮದೊಳಗ ಮಂಗಳಾದೇವಿ ಹಾಲ ಮತ್ತು ಸಮಾಜದವರೇ ಪೂಜೆ ಮಾಡ್ತಾರ. ಆ ದೇವಿಗೆ ಹಾಕಿರ್ತಕ್ಕಂತ ಕಿಲಿ ತಾನೇ ಚಟ್ನ ಸಿಡದ ಕಡಿಗೆ ಆಗ್ತದ. ಬುತ್ತಿ ನೋಡಿದ್ರೆ ಕಿಲಿ ಸಿಡಿಬೇಕ. ಅವ್ರ ಮನಿ ಬುತ್ತಿ ನೋಡಿ ಆ ಕೀಲಿ ಸಿಡ್ತದ. ದೇವ್ರ ಅದಾನ ಅಂತಕ್ಕಂಥದ ನಂದದ. ಹೌದ್. ಮುಂದಿನ ಸಂಧಿಗೆ ಯಾಕಪ್ಪ ಅಂತಂದ್ರ ಯಾಕ್ರಿಪ್ಪ? ನಮ್ಮ ಸರಜೋಡಿ ಕಲಾವಂತರು ದೇವ್ರ ತಮ್ಮೊಳಗೆ ಇದ್ರಪ್ಪ ಅಂತಂದ್ರ ಹೌದ್ ಅವ್ರ ಮುಂದಿನ ಸಂಧಿಗೆ. ಯಾಕಂದ್ರ ದೇವ್ರ ಹೊರಗೆ ನಮಗ್ ತೋರ್ಸಕಂಗಿಲ್ಲ. ಅವ್ರ ದೇವ್ರ ರಾಮ ತೋರ್ಸ್ಯಾನ ಒಳಗತ್ ಹೇಳ್ತಾರ. ಹೌದು. ದೇವ್ರ ಇಂಥದಕ್ಕೆ ಅಂತಾರ ಆತ್ಮ ಇಂತಲ್ಲಿ ಇದ್ರನೆ ಬೆಲೆ ಅದಂತಕ್ಕಂಥದ್ದು. ಹೌದ್. ಆ ನಿಜಗುಣಿಯವರ ತತ್ವಜ್ಞಾನದೊಳಗರೆ ಹೇಳಿ ನಮ್ಮ ಶಿಶುನಾಳದ ಶರೀಫ್ ಸಾಹಿಬರ ತತ್ವಾನುಸಾರದೊಳಗರೆ ಹೇಳಿ ಕಡಕೋಳದ ಮಡಿವಾಳೇಶ್ವರರು ಮಾಡಿರ್ತಕ್ಕಂತ ಬರೆದಿರ್ತಕ್ಕಂತ ಹಾಡಿನೊಳಗಾಗಲಿ ತತ್ವನ ನುಡಿಯೊಳಗಾಗಲಿ ಏನೇ ಹೇಳಿದ್ರು ಕೂಡ ದೇವ್ರು ಒಳಗೆ ಇದ್ದಾನ ತಿಳ್ಕೊಂಡು ತೋರಿಸ್ಕೊಡ್ತಾರಂತಕ್ಕಂತ ಆತ್ಮ ಭರವಸೆ ಅದ. ಹೌದು. ಈಗ ಬಹಳ ಮಾತಾಡ್ತಕ್ಕಂತ ಅವಶ್ಯಕತೆ ಇಲ್ಲ. ಯಾಕಂತ ಕೇಳಿದ್ರೆ ಕೆಲಸ ಅಲ್ಲಿ ನಡೆದ ನಮ್ದು ಇಲ್ಲಿಕ್ಕಿನ ಹೆಚ್ಚ. ಹೌದು. ಏನೋ ಪ್ರಯತ್ನ ಮಾಡುನು. ಯಾಕಂದ್ರ ಆ ದೇವತೆ ಹೊರಕರ್ನ ಯಾರ ಮ್ಯಾಗಿರ್ತದ ಅವ್ರಿಗೆ ದೊಡಿತದ. ಆದ್ರೂ ಕೂಡ ಕೊನೆವರೆಗೂ ಕೂಡ ನಮ್ಮ ಪ್ರಯತ್ನ ನಾವು ಮಾಡುದು. ಯಾಕಂದ್ರೆ ಶ್ರೀಕೃಷ್ಣ ಪರಮಾತ್ಮ ಹೇಳ್ಯಾನ. ಏನಂತ ಹೇಳ್ಯಾನ? ನೀ ಅನ್ಕೊಂಡಂಗ ನಡೆಯಲ್ಲ. ಹೌದ್. ನೀ ಅನ್ಕೊಂಡಂಗ ನಡೆಯುವುದಿಲ್ಲ, ನಾ ಅನ್ಕೊಂಡಂಗ ನಡಿದೆ ಅಂದ್ರ ಅದ ತಾನಾಗಿ ನಡೀತದ ಅಂದಾರ. ಹೌದು. ಕರೆ ಅವ ಹ್ಯಾಂಗ ಅದಾನ ಅವ ಅನ್ಕೊಂಡಂಗೆ ಇವತ್ತು ನಾವು ನಡ್ಲಕತ್ತೇವೆ. ಯಾಕಂತ ಕೇಳಿದ್ರ ಯಾಕ್ರಪ್ಪ ಯಾರಿಗೆ ಆಗ್ಲಿ ಕರೆ ಡಾಲ್ ಯಾರಿಗಾದ್ರೂ ಸಂತೋಷದ, ಇಲ್ಲೇನು ಜಗಳದ ಮಾತಿಲ್ಲ. ಆದ್ರೂ ಕೂಡ ಕೊನೆಯವರೆಗೂ ಆ ಛಲ ಪಟ್ಟಿವಿ, ಪ್ರಯತ್ನ ಪಟ್ಟಿವಂತಕ್ಕಂತ ಗರ್ವ, ಆ ಪಟ್ಟಿವಂತಕ್ಕಂತ ಹೆಮ್ಮೆ ಆದ್ರೂ ನಮಗ ದೊರೀತಂದ್ರ ಅದೇ ನಮಗ ಬಹುಮಾನ ಅಂತಕ್ಕಂತ ಮಾತು ಹೇಳ್ತಾ ಚಾಲ ಹಾಡ್ತಂಗಿ ನಮ್ ಕೆಲಸ ನಾವು ಮಾಡ್ತೀವಿ. ಪ್ರಶ್ನೆನು ಬಹಳ ಗಂಭೀರ ಇದು ಮಾಡ್ಯಾರ ಬಿಡ್ರಿ.